ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂತ ಕೆಲಸ ಮಾಡುವಂಥದ್ದಿರ್ಬೋದು. ಇಂಥ ವಿಚಾರಗಳಲ್ಲಿ ಪಾಲಿಟಿಕ್ಸು ಪಿತೂರಿ ಅಂದ್ಯೋ ಜನ ಸುಮ್ಮನೆ ಬಿಡಲ್ಲ. ಎಲ್ಲ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಜನರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹೌದೌದೌದು. 27 ಏಪ್ರಿಲ್ 2024ರಲ್ಲಿ ಅಬ್ಸ್ಕಾಂಡ್ ಆಗಿ ಇಂದು ಅಂದರೆ 27 ಮೇ 2024 ಅಂದರೆ ಬರೋಬ್ಬರಿ 1 ತಿಂಗಳಾದಮೇಲೆ ಬಂದಿದೆಯಲ್ಲ ಉತ್ತರ ಕುಮಾರ. ನೀನು 1 ತಿಂಗಳಿನಿಂದ ಎಲ್ಲೋಗಿದ್ದೆ, ಏನು ಮಾಡ್ತಿದ್ದೆ, ಯಾರ ಜೊತೆಗಿದ್ದೆ, ಏನೇನು ಕೆಲಸ ಮಾಡ್ತಾ ಇದ್ದೆ ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಅಲ್ವಾ. ಫಾರಿನ್ನಲ್ಲಿ ಎಲ್ಲಿದ್ದೀನಿ ಅನ್ನೋದನ್ನು ಸರಿಯಾಗಿ ಮಾಹಿತಿ ಕೊಡ್ತೀನಿ ಅಂತ ವಿಡಿಯೋ ಕಳಿಸಿದೆಯಲ್ಲಪ್ಪ. ಎಲ್ಲಪ್ಪ ಹೇಳಿದೀಯಾ, ಎಲ್ಲಿದೀಯಾ ಅಂತ ಹೇಳೋಕ್ಕೂ ತಾಕತ್ತಿಲ್ವಾ ನಿಂಗೆ? ಎಲ್ಲೋ ಕೂತು ಹೇಡಿ ಥರ ವಿಡಿಯೋ ಮಾಡೋಕ್ಕೆ ನೀನೇ ಬೇಕಾ? ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 26ನೇ ತಾರೀಕು ಎಲೆಕ್ಷನ್ ಆಯಿತು. ಹೌದು, ನಿನ್ನ ಫಾರಿನ್ ಟೂರು ಪ್ರೀ ಪ್ಲ್ಯಾನ್. ಹೌದು, ನೀನು ಪುರ್ಸೊತ್ತಾಗಿ ಯೂಟ್ಯೂಬ್ ನೋಡ್ತಾ ಇದ್ದೆ. ಹೌದು, ಆಗ ನಿನಗೆ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಹೌದು, ಸಾಕು ನಿಲ್ಸಪ್ಪ. ಯಾರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದೆಯಾ? ಯಾರ ಕೈಗೆ ಲಿಂಬೆಹಣ್ಣು ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ಯಾರಿಗೆ ಜರ್ಮನ್ ಜಾಮೂನ್ ತಿನ್ನಿಸ್ತಾ ಇದೆಯಾ? ಆಹಾ ಅಲ್ಲಪ್ಪ, ನೀನು ಹೋಗಿದ್ದು 26ನೇ ತಾರೀಕು. ನಿನ್ನ ಕಾಮಕಾಂಡದ ವಿಡಿಯೋಗಳು ಹಾಸನದ ಗಲ್ಲಿ ಗಲ್ಲಿ ಬೀದಿ ಬೀದಿಯಲ್ಲಿ ಪ್ರದರ್ಶನ ಕಂಡಾಗ ಮಾಹಿತಿ ಗೊತ್ತಾಗ್ಲಿಲ್ವಾ? ಕೆಲ ಚಾನಲ್ಗಳು ಚೆನ್ನಾಗಿ ವಿಡಿಯೋ ಹಾಕಿ ಗುಮ್ಮದ್ವಲ್ಲ, ಆಗ ಗೊತ್ತಾಗ್ಲಿಲ್ವಾ? ಯಾರಿಗಪ್ಪ ಹೇಳ್ತಾ ಇದೀಯಾ ಈ ಹಸಿ ಸುಳ್ಳು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.